ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಈ ಒಂದು ವಿಡಿಯೋದಲ್ಲಿ ಈ ಕ್ವಶನ್ ಡಿಸ್ಕಸ್ ಮಾಡೋಣ. ಫೈಂಡ್ ದ ಪೆಡಲ್ ಇಕ್ವೇಷನ್ ಆಫ್ ದಿ ಕರ್ವ್ ಆರ್ ಇಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ 1 ಮೈನಸ್ ಕಾಸ್ ಥೀಟಾ. ಓಕೆ, ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ 2 ಮೆಥಡ್ಸ್ ಇದೆ. ಓಕೆ, ಆ 2 ಮೆಥಡ್ಸು ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಫಸ್ಟು ನಮಗೆ ಪೆಡಲ್ ಇಕ್ವೇಷನ್, ಇಲ್ಲಾಂದರೆ ಇದನ್ನು ಪಿ ಆರ್ ಇಕ್ವೇಷನ್ ಅಂತ ಕೂಡ ನಾವು ಕರಿತೀವಿ. ಓಕೆ, ರಿಲೇಷನ್ ಬಿಟ್ವೀನ್ ಪಿ ಆ್ಯಂಡ್ ಆರ್, ಕನೆಕ್ಟಿಂಗ್ ರಿಲೇಷನ್ ಬಿಟ್ವೀನ್ ಪಿ ಆ್ಯಂಡ್ ಆರ್ ಏನಿದೆಯೋ ಇದನ್ನು ನಾವು ಪೆಡಲ್ ಇಕ್ವೇಷನ್ ಇಲ್ಲ ಅಂದರೆ ಪಿ ಆರ್ ಇಕ್ವೇಷನ್ ಅಂತ ಕರಿತೀವಿ. ಓಕೆ, ಈ ಫಾರ್ಮುಲಾಸ್ ನೋಡಿ, ಈ 2 ಫಾರ್ಮುಲಾಸ್ ಯೂಸ್ ಮಾಡ್ತೀವಿ. ಇದರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಕೊಬೋದು ಇವೆರಡರಲ್ಲಿ. ಓಕೆ, ಪಿ ಟೈಮ್ಸ್ ಆಫ್ ಆರ್ ಸೈನ್ ಪೈ, ಇಲ್ಲಾಂದರೆ 1/p² = 1/r² ಪ್ಲಸ್ 1/r⁴ dr/d θ ಹೋಲ್ ಸ್ಕ್ವೇರ್. ಓಕೆ, ಈ ಎರಡು ಫಾರ್ಮುಲಾದಲ್ಲಿ ನಾವು ಯಾವುದಾದ್ರೂ ಯೂಸ್ ಮಾಡ್ಬೋದು ಇದನ್ನು ಫೈಂಡ್ ಔಟ್ ಮಾಡೋದ್ರಿಗೆ, ಪೆಡಲ್ ಇಕ್ವೇಷನ್ ಫೈಂಡ್ ಔಟ್ ಮಾಡೋದ್ರಿಗೆ. ನಾನು 2 ಮೆಥಡ್ಸ್ ಕೂಡ ಹೇಳ್ತೀನಿ ನಿಮಗೆ ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ. ಫಸ್ಟ್ ಮೆಥಡ್ 1 ನೋಡೋಣ. ಓಕೆ, ಗಿವೆನ್ ಏನು ಕೊಟ್ಟಿದ್ದಾರೆ, ಕರ್ವ್ ಆರ್ ಇಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ 1 ಮೈನಸ್ ಕಾಸ್ ಥೀಟಾ. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಓಕೆ, ನಮಗಿಲ್ಲಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಮಗೆ dr/dθ ಬೇಕು. ಅದ್ರಗೋಸ್ಕರ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿ. dr/dθ ಏನು ಬರುತ್ತಂದರೆ ಡಿಫರೆನ್ಷಿಯೇಷನ್ ಆಫ್ ಎ ಕಾನ್ಸ್ಟೆಂಟು ಮೈನಸ್ ಎ ಡಿಫರೆನ್ಷಿಯೇಷನ್ ಆಫ್ ಕಾಸ್ ಥೀಟಾ ಏನು ಮೈನಸ್ ಸೈನ್ ಥೀಟಾ, ದಟ್ ಈಸ್ ಈಕ್ವಲ್ ಟು ಎ ಸೈನ್ ಥೀಟಾ ಬರುತ್ತೆ ನಮ್ಗೆ. ಓಕೆ, dr/dθ ಇದನ್ನು ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ವಿ ಹ್ಯಾವ್ 1/p² is equal to 1/r² plus 1/r⁴ dr/dθ ಹೋಲ್ ಸ್ಕ್ವೇರ್. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 1/r² ಪ್ಲಸ್ 1/r⁴ dr/dθ ಅಂದ್ರೇನು ಎ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಓಕೆ, ಈ ಎರಡರಲ್ಲಿ ನಾನು 1/r⁴ ಕಾಮನ್ ತೊಗೊಳ್ತೀನಿ. ಅವಾಗ ಇದೇನಾಗುತ್ತೆ ಅಂದರೆ r² ಪ್ಲಸ್ a² ಸೈನ್ ಸ್ಕ್ವೇರ್ ಥೀಟಾ ಬರುತ್ತೆ. ಓಕೆ, 1/r⁴ ಕಾಮನ್ ತೊಗೊಂಡ್ರೆ ಇಲ್ಲಿ r² ಬರುತ್ತೆ. ಬಿಕಾಸ್ r² ಇಲ್ಲಿ r⁴ ಇದ್ರಲ್ಲಿ ಕ್ಯಾನ್ಸಲ್ ಆದರೆ ಮತ್ತೆ ನಮ್ಗೆ 1/r² ಬರುತ್ತೆ. ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದು ಸ್ಕ್ವೇರ್ ಇರೋದ್ರಿಂದ ಇದು a² ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಓಕೆ, ಇವಾಗ ಇನ್ ಪ್ಲೇಸ್ ಆಫ್ ಆರ್ ಹತ್ರ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಎ 1 ಮೈನಸ್ ಕಾಸ್ ಥೀಟಾ ಇದರಲ್ಲಿ ಪುಟ್ ಮಾಡಿ. ಏನಾಗುತ್ತೆ, ಇದು 1/r⁴ a² 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ a² ಸೈನ್ ಸ್ಕ್ವೇರ್ ಥೀಟಾ. ಓಕೆ, ಇವೆರಡರಲ್ಲಿ a² ಕಾಮನ್ ತಗೊಳ್ಳಿ. a² r⁴ ಇಲ್ಲಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ. 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಕಾಸ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಬರುತ್ತೆ. ಇಲ್ಲಿ ನೋಡಿ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಬೈ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಅದು 1 ಆಗುತ್ತೆ. ಓಕೆ, a²/r⁴ 1 ಪ್ಲಸ್ ಇದ್ರ ವ್ಯಾಲ್ಯೂ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ, ಇವೆರಡು ವ್ಯಾಲ್ಯೂ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಬೈ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಅದ್ರ ವ್ಯಾಲ್ಯೂ ನಮಗೆ 1. ಓಕೆ, ಮೈನಸ್ 2 ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು a²/r⁴ ಇಂಟು 1 ಪ್ಲಸ್ 1 2, ಇಲ್ಲೊಂದು 2 ಇರೋದ್ರಿಂದ 2 ಕಾಮನ್ ತೊಗೊಳ್ಳಿ. ನಮಗೇನು ಬರುತ್ತೆ, 1 ಮೈನಸ್ ಕಾಸ್ ಥೀಟಾ ಬರುತ್ತೆ. ಓಕೆ, ನಮಗೆ ಪೆಡಲ್ ಇಕ್ವೇಷನ್ ಗೊತ್ತಿದೆಯಲ್ಲ, ಇದು ಪೆಡಲ್ ಇಕ್ವೇಷನ್ ಅಂತ. ಗಿವನ್ ಕರ್ವ್ ಆರ್ ಇಸ್ ಈಕ್ವಲ್ ಟು ಎ 1 ಮೈನಸ್ ಕಾಸ್ ಥೀಟಾ. 1 ಮೈನಸ್ ಕಾಸ್ ಥೀಟಾ ವ್ಯಾಲ್ಯೂ ಏನಾಗುತ್ತೆ, r/a ಆಗುತ್ತೆ. ಓಕೆ, ಏನಿಂದ ಡಿವೈಡ್ ಮಾಡಿದರೆ ಓಕೆ 1 ಮೈನಸ್ ಕಾಸ್ ಥೀಟಾ ವ್ಯಾಲ್ಯೂ ಏನಾಗುತ್ತೆ ನಮಗೆ r/a ಆಗುತ್ತೆ. ಓಕೆ, ಇನ್ ಪ್ಲೇಸ್ ಆಫ್ a²/r⁴. ಓಕೆ, ಇನ್ ಪ್ಲೇಸ್ ಆಫ್ 1 ಮೈನಸ್ ಕಾಸ್ ಥೀಟಾ ಇದನ್ನು ನಾವು r/a ಅಂತ ಬರ್ಕೊಬೋದು ಫ್ರಮ್ ಇಕ್ವೇಷನ್ ನಂಬರ್ 1. ಓಕೆ, 1 r ಕ್ಯಾನ್ಸಲ್ ಆಗುತ್ತೆ, ಎ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇದು ನಮ್ಗೆ ಏನು ಬರುತ್ತೆ ಅಂದರೆ 1/p². ಓಕೆ, 2a/r³ ಬರುತ್ತೆ. ಇದನ್ನು ರೆಸಿಪ್ರೊಕಲ್ ಮಾಡಿದರೆ p² r³ / 2a. ಓಕೆ, ದಟ್ ಇಂಪ್ಲೈಸ್ 2a p² is equal to r³. ಓಕೆ, ದಿಸ್ ಈಸ್ ಅವರ್ ರಿಕ್ವೈರ್ಡ್ ಪೆಡಲ್ ಇಕ್ವೇಷನ್. ಇಲ್ಲಾಂದರೆ ಇದನ್ನು ನಾವು ಪಿ ಆರ್ ಇಕ್ವೇಷನ್ ಅಂತಲೂ ಕರಿತೀವಿ. ಇದು ನಮಗೆ ಇಕ್ವೇಷನ್ ಒಂದು ಮೆಥಡ್ ಇದು. ಓಕೆ, ನೆಕ್ಸ್ಟ್ ಇನ್ನೊಂದು ಮೆಥಡ್ ಏನಂದರೆ ಇದನ್ನು ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಓಕೆ, ಮೆಥಡ್ 2 ಕೂಡ ನಿಮ್ಗೆ ಹೇಳ್ತೀನಿ. ಮೆಥಡ್ 2
ಓಕೆ, ಇವೆರಡರಲ್ಲಿ ನೀವು ಯಾವುದಾದ್ರೂ ಯೂಸ್ ಮಾಡಿ ಎಕ್ಸಾಮಲ್ಲಿ. ವಿ ಹ್ಯಾವ್ dr/d θ is equal to a sin pi. Okay, we have sin pi, sorry. ಒಂದು ನಿಮಿಷ. ವಿ ಹ್ಯಾವ್ p is equal to r sin pi. ಓಕೆ, ಇದು ಫಾರ್ಮುಲಾ. ಓಕೆ, ಫಸ್ಟ್ ನಾವು dr/d θ ಫೈಂಡ್ ಔಟ್ ಮಾಡಿದ್ವಲ್ಲ, dr/d θ ಏನು ಬಂತು ನಮಗೆ? a sin θ ಬಂತು. ಓಕೆ, ಇದ್ರಿಗೆ r ಅನ್ನೋದು ಇದನ್ನು ರೆಸಿಪ್ರೋಕಲ್ ಮಾಡ್ಕೊಳ್ಳಿ, dθ/dr ಬರುತ್ತೆ. ಓಕೆ, ಇದನ್ನು ರೆಸಿಪ್ರೋಕಲ್ ಮಾಡಿದರೆ ನಮಗೇನು ಬರುತ್ತೆ? 1/a sin θ. ಇದ್ರಿಗೆ r ಅನ್ನೋದು ಮಲ್ಟಿಪ್ಲೈ ಮಾಡಿ, r dθ/dr ಮಲ್ಟಿಪ್ಲೈ r ಆನ್ ಬೋತ್ ಸೈಡ್ ಮಾಡ್ಕೊಳ್ಳಿ. r dθ/dr is equal to r/a sin θ. ಓಕೆ, r dθ/dr ನಥಿಂಗ್ ಬಟ್ tan pi. ಓಕೆ, ಇದು ನೆನಪಿಟ್ಕೊಳ್ಳಿ, tan pi that is also equal to r dθ/dr. ಓಕೆ, tan pi that is equal to r ವ್ಯಾಲ್ಯೂ. r ಅಂದರೆ ಏನು? ನಮಗೆ ಕರು ಕೊಟ್ಟಿದ್ದಾರಲ್ಲ, ಅದನ್ನು ಇಲ್ಲಿ ಪುಟ್ ಮಾಡಿ. ಓಕೆ, a ಟೈಮ್ಸ್ ಆಫ್ 1 - cos θ ಬೈ a sin θ. ಓಕೆ, a ಗೆಟ್ ಕ್ಯಾನ್ಸಲ್ ಆಗೋಗುತ್ತೆ. 1 - cos θ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಯೂಸ್ ಮಾಡಿ ಇದನ್ನು 2 sin square θ/2 ಅಂತ ಬರ್ಕೊಬೋದು. sin θ ಅಂದರೆ ಏನಂದರೆ 2 sin θ/2 cos θ/2. ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಯೂಸ್ ಮಾಡಿದ್ದೀವಿ. 2 ಕ್ಯಾನ್ಸಲು, ಒಂದು sin θ/2 sin θ/2 ಕ್ಯಾನ್ಸಲ್ ಆದರೆ sin θ/2 cos θ/2 ಏನಾಗುತ್ತೆ ನಮಗೆ? tan θ/2 ಆಗುತ್ತೆ. ಓಕೆ, tan pi is equal to tan θ/2. ಇವೆರಡನ್ನೂ ಕಂಪೇರ್ ಮಾಡಿದರೆ ಪೈ ವ್ಯಾಲ್ಯೂ ಏನು ಬರುತ್ತೆ ನಮಗೆ? θ/2 ಬರುತ್ತೆ. ಓಕೆ, ನಾವು ವಿ ಹ್ಯಾವ್ p is equal to r sin pi. ಓಕೆ, ಪೈ ಹತ್ರ θ/2 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, p is equal to r sin θ/2. ಓಕೆ, ಇದನ್ನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಳ್ಳಿ. ಓಕೆ, p square is equal to r square sin square θ/2. p square is equal to r square sin square θ/2 ಅಂದ್ರೇನು? 1 - cos θ ತಾನೆ, 1 - cos θ. ಓಕೆ, p square is equal to r square 1 - cos θ. ಓಕೆ, ನಮಗೆ ಇದು ಕರ್ವೇನು r is equal to a 1 - cos θ. ಓಕೆ, 1 - cos θ ಅಂದರೆ ಏನು? r/a ತಾನೆ, 1 - cos θ ಹತ್ರ r/a ಪುಟ್ ಮಾಡಿ. ಓಕೆ, ನಮಗಿದೇನು ಬರುತ್ತೆ ನೆಕ್ಸ್ಟು? ಇದು r ಸ್ಕ್ವೇರು. ಓಕೆ, sin square θ/2. ಓಕೆ, 2 ಇಲ್ಲಿ 2 ಮಿಸ್ ಮಾಡಿದ್ವಲ್ಲ. ಓಕೆ, ಡಿನಾಮಿನೇಟರಲ್ಲಿ 2 ಬರುತ್ತೆ. ಓಕೆ, 1 - cos θ. ಓಕೆ, sin square θ 1 - cos θ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಇದು ಗೊತ್ತಿದೆಲ್ಲ, 2 sin square θ/2. ಓಕೆ, 2 sin square θ/2. ಓಕೆ, 1 - cos θ ಇದೇನಾಗುತ್ತೆ ನಮಗೆ ಫಾರ್ಮುಲಾ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. ಓಕೆ, ಇದು r ಸ್ಕ್ವೇರ್ sin square θ/2. ಓಕೆ, ಇಲ್ಲಿ 2 ಬರಲ್ಲ. ಓಕೆ, ಒಂದು ನಿಮಿಷ. ನಮಗೆ ಫಾರ್ಮುಲಾ ಏನು? 1 - cos θ is equal to 2 sin square θ/2. ಓಕೆ, sin square θ/2 ಅಂದ್ರೇನು? 1 - cos θ/2 is equal to sin square θ/2. ಅಂದರೆ ಇಲ್ಲಿ 2 ಬರುತ್ತೆ ನಮಗೆ. ಓಕೆ, ಇಲ್ಲಿ 2 ಬರುತ್ತೆ. ಓಕೆ, ಇದು ನಮಗೇನಾಗುತ್ತೆ? ಇದು 2AP square is equal to r3. ಓಕೆ, ಸೇಮ್ ನಮಗೆ ಫಸ್ಟ್ ಮೆಥಡಲ್ಲಿ ಏನು ಆನ್ಸರ್ ಬಂದು ಅದೇ ಆನ್ಸರ್ ಬಂದಿದೆ ತಾನೆ ಇವಾಗ ನೋಡಿ. ಓಕೆ, ಫಸ್ಟ್ ಮೆಥಡಲ್ಲಿ ಏನು ಬಂದಿದೆಯೋ ಅದೇ ಆನ್ಸರೇ ಬಂದಿದೆ. ಓಕೆ, ನೀವು ಈ 2 ಮೆಥಡ್ಸಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡ.